ಇಲ್ಲ ಸರ್, ನಿಮ್ಮನ್ನು ಸಮಾಜ ಕೈ ಬಿಡಲ್ಲ, ನೀವು ಯೋಚನೆ ಮಾಡಬೇಡಿ. ನಾವು ಏನೇ ನೀವು ಸಮಾಧಾನ ಮಾಡ್ಕೊಳ್ಳಿ, ನೀವು ಮರ್ತು ಬಿಡಿ ಅಂದ್ರೆ ನಾವು ನಮ್ಮ ಬಾಯಿ ಮಾತಿಗೆ ಅಷ್ಟೇ ನಿಮಗೆ ಹೇಳೋದು. ಆದರೆ ಮರೆಯೋಕ್ಕೆ ಸಾಧ್ಯನಾ ಯಜಮಾನ್ರೆ? ಇದನ್ನು ಮರೆಯೋಕ್ಕೆ ಸಾಧ್ಯನಾ? ಆದರೆ ಒಂದೇ ಒಂದೇನು ಅಂತಂದರೆ ಆ ತಾಯಿ ಭವಿಷ್ಯ ಅಷ್ಟೇ ಸರ್. ಈಗ ಆಗಿದೆ, ನಾವೇನು ಮಾಡೋದು, ನಾವು ವಯಸ್ಸಾದ್ರೆ ಎಷ್ಟು ದಿನ ಬದುಕ್ತೀವೋ ಗೊತ್ತಿಲ್ಲ. ಈ ನೋವಿನಿಂದ ಇನ್ನೂ ಏನು ಆಗುತ್ತೋ ಗೊತ್ತಿಲ್ಲ. ಅವಳಿಗೊಂದು ಭವಿಷ್ಯನು ಮಾಡ್ಬೇಕಂತ ನಮ್ಮದು ಇದೆ. ಯಾವ ರೀತಿ ಅಂದರೆ ಅವಳ ಕಾಲ ಮೇಲೆ ಅವಳು ನಿಲ್ಲಬೇಕು, ಆ ಮಗುನ ಬೆಳವಣಿಗೆ ಮಾಡಬೇಕು. ಅಷ್ಟೊಂದು ನಮ್ಮ ಜವಾಬ್ದಾರಿ ಇದೆ. ಅದೆಲ್ಲ ಸರ್ಕಾರಕ್ಕೆ ನಾವು ಈಗಾಗಲೇ 2 ಸಲ ಅರ್ಜಿ ಕೊಟ್ಟಿದ್ವಿ. ಆ ಕೊಟ್ಟಿದ್ರು ಕೂಡ ಅದು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ನಮ್ಗೆ ಎಂಡಾಸ್ಮೆಂಟ್ ಕೊಟ್ಟರು. ಏನು ನಾವು ಅದೇ ಹಿಂಗೆ ಮಾನವೀಯತೆ ದೃಷ್ಟಿಯಿಂದ ಒಂದು ವಿಶೇಷ ಅಂತಂದು ಒಂದು ಸೆಕೆಂಡ್ ಡಿವಿಷನ್ ಕ್ಲರ್ಕ್ PUC ಓದಿದಾಳೆ, ಸರ್ಕಾರಿ ಕಾಯಂ ನೌಕರಿ ಕೊಡ್ರಿ, ಅವಳ ಬದುಕು ಜೀವನ ಸೆಟ್ಲ್ ಆಗುತ್ತೆ ಅಂತಂದು ಮಾಡಿದ್ವಿ. ನಾವು ಚೀಫ್ ಮಿನಿಸ್ಟರ್ ಹತ್ರ ಹೋದಾಗಲೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ. ಆಯಿತು, ಅದೇನು ನೋಡೋಣ, ಕ್ವಾಲಿಫಿಕೇಷನ್ ಇದೇನಿದು ಕಳಿಸ್ರಿ ಅಂದರೆ ಕಳಿಸ್ಕೊಟ್ಟಿದ್ವಿ. ಇಲ್ಲಿ DC ಮುಖಾಂತರ ಕಳಿಸ್ಕೊಟ್ಟಿದ್ವಿ. ಅವರು ಆದರೆ ಅದು ಕಾನೂನಲ್ಲಿ ಅವಕಾಶ ಇಲ್ಲ ಅಂತ ನಮಗೆ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ನನಗೆ ಏನಾರು ಬೇಡಬೇಕಂದ್ರೆ ಮನಸ್ಸು ಕಿತ್ತು ಬರುತ್ತದೆ. ನಾವು ಕೇಳಬೇಕಂತ ಮನಸ್ಸಿನ ಅಲ್ಲ, ನಾನು ಯಾರು ಕೇಳಿ ಇದು ಮಾಡೋಕ್ಕಾಗಬೇಕಂತಲ್ಲ. ಸಾಧ್ಯ ಆದ್ರೆ ನಾವು 4 ಜನ ಉಪಕಾರ ಕೊಡ್ಬೇಕನ್ನೋ ಮನಸ್ಸಿನ ಇನ್ನೊಬ್ರ ಹತ್ರ ಕೇಳೋಂಥ ಮನಸ್ಸು ನಂದಲ್ಲ. ಆದರೆ ಪರಿಸ್ಥಿತಿ ದೇವರು ಈ ಥರ ತಂದಿಟ್ಬಿಟ್ಟದಾನೆ. ಎಲ್ಲರೂ ಹೋಗಿ ಕೈ ಕಾಲು ಕಟ್ಕೋಬೇಕಾಗಿತ್ತು. ಸಮಯ ಸಂದರ್ಭ ಇರಲಿ. ಈಗ ನೀವು ನನಗೆ ಅದು ಯಾರನ್ನಾರ ಏನಾರು ಬೇಡಬೇಕು ಕೇಳಬೇಕಂದ್ರೆ ನನಗೆ 1000 ಸಲ ಯೋಚನೆ ಮಾಡ್ಬೇಕಾಯ್ತು. ನನಗೆ ಉಪವಾಸ ಇದ್ರೂ ಚಿಂತಿಲ್ಲ, ನನಗೆ ಇದು ಬೇಡ, ನನಗೆ ಇದಕ್ಕೆ ಮನಸ್ಸು ಒಪ್ಪೋದಿಲ್ಲ. ಅಲ್ಲ, ಈ ನಡುವೆ ಕೆಲವೊಂದೆಲ್ಲ ಈ ಗಾಳಿ ಸುದ್ದಿಗಳು ಹಬ್ಬಿತ್ತು. ಏನು ಅಂದರೆ ಅವ್ರ ಕಡೆ ಯಾರೋ ನಿಮ್ಮನ್ನು ಸಂಪರ್ಕ ಮಾಡಿದ್ರಂತೆ, ನಿಮಗೇನೋ ನೆರವು ಕೊಡ್ತೀನಿ ಅಂತಂದ್ರಂತೆ ಅಂತ. ಅವೆಲ್ಲ ನಿಜನೇ ಯಜಮಾನ್ರೆ? ಸರ್, ದರ್ಶನ್ ಕಡೆ ಯಾರೋ ಬಂದು ನಿಮಗೆ ಅದೇ ಅದು ಅಂತ ಫೇಸ್ಬುಕ್ ಏನೋ ಬರ್ತವೆ, ಯಾರು ಕೇಳೋ ಇದು ಕೊಟ್ಟಾರೆ, ಮಾಡಿರಿ 10 ಕೋಟಿ ಕೊಟ್ಟಾರೆ, 20 ಕೋಟಿ ಅಂತ ಅದೇನು ಬರ್ತಾವಂತೆ. ಎಲ್ಲರೂ ನಮ್ಮನ್ನ ಕೇಳ್ತಾರೆ, ನಿನಗೇನು ಕಡಿಮೆ ಆಗೈತೆ, 10 ಕೋಟಿ ಕೊಟ್ಟಾನಲ್ಲಯ್ಯ ಅಂತಾರೆ. ಯಾರು ಕೊಟ್ಟಾರೆ, ಯಾರಿಗೆ? ನಾವು ನಮ್ಮ ಸಂಪರ್ಕದಲ್ಲಿ ನಾವು ಅವ್ರನ್ನೇನು ಇದಲ್ಲ, ನಮ್ಮ ಸಂಪರ್ಕದಲ್ಲಿ ಅವರು ಇಲ್ಲ, ಅವ್ರ ಸಂಪರ್ಕ ನಮ್ಮಲ್ಲೇನೂ ಇಲ್ಲ. ಇದೇನು ಅಂತ ಫೇಸ್ಬುಕ್ಕು ಏನೋ ಅದು ಏನೋ ಬರ್ತಾವಂತೆ. ಎಲ್ಲರ ಫೋನ್ ಮಾಡಿ ನಮ್ಮ ಸ್ನೇಹಿತರು ಇವ್ರು ಕೇಳ್ತಿರ್ತಾರೆ. ಇಲ್ಲಪ್ಪ ಅಂದ್ರೆ ನಮ್ಮ ಸ್ವಭಾವ ಗೊತ್ತೈತೆ ಅವ್ರಿಗೆಲ್ಲ, ಅದೆಲ್ಲ ಸುಳ್ಳಂತೂ ಗೊತ್ತಿರುತ್ತೆ. ಆದರೆ ಟೆಸ್ಟ್ ಮಾಡ್ತಾರೆ. ನಾವು ಯಾರು ಇಲ್ಲಿವರೆಗೂ ಸುಮ್ಮನೆ ಎಲ್ಲ 10 ಕೋಟಿ ಯಾರು ಬಂದಿಲ್ಲ, ನಾವು ಸಂಪರ್ಕದಲ್ಲಿಲ್ಲ ಅವ್ರ. ಪಾಪ ನಮ್ಮ MLA ಪಪ್ಪಿ ಅವ್ರು ಹೇಳಿದ್ರು ನಮಗೆ, ಇವ್ರಿಗೆಲ್ಲ ಮಾತಾಡಿದ್ದಾರೆ, ನೀವು ಯಾವುದೇ ಕೇಸಿಗೆ ಹಾಕಬೇಡ್ರಿ, ನಾವು ವಿಚಾರ ಮಾಡೋಣ ಅಂತಲೂ ಹೇಳಿದ್ವಿ ಇವ್ರ ಹತ್ರ. ಅವ್ರ ಅಣ್ಣ ಅವ್ರು ಯಾರೋ, ನಾವು ವೈಯಕ್ತಿಕ ಕೇಸ್ ಹಾಕಕ್ಕೆ ಹೋಗಲಿಲ್ಲ. ಆ ದೃಷ್ಟಿಯಿಂದ ಸರ್ಕಾರ ಏನಿರುತ್ತೆ ಅದು ನಡೆಸಲಿ ಅಂತ ಅವರು ಇವ್ರಿಗೆಲ್ಲ ಹೇಳಿದ್ದಾರೆ. ಅವ್ರ ಅಣ್ಣ ನೀವೇನು ಕೇಸ್ ಹಾಕಿಸ್ಬೇಡ್ರಿ, ನಾವು ಏನಾರ ಮಾಡೋಣ ಅಂತ ಅವಾಗ ಈಗ ಹೇಳಿದ್ದು 1 ವರ್ಷದ ತಳಗೆ. ಆದರೆ ಇವಾಗ ಅದು ಏನೂ ಇದಾಗಿಲ್ಲ. ಪಾಪ ಅವ್ರು ವೈಯಕ್ತಿಕವಾಗಿ ನಮಗೆ ಸಹಾಯ ಮಾಡಿದ್ದಾರೆ, ಹಣದ ಸಹಾಯ ಮಾಡಿದ್ದಾರೆ, ಭಾಳಷ್ಟು ಜನ ಮಾಡಿದ್ದಾರೆ ಅವ್ರವ್ರ ಇದರಿಂದ ಅದು ಮಾಡಿದ್ದಾರೆ. ಅದಕ್ಕೇನು ನಾವು ಇದು ಇಲ್ಲ. ಆದರೆ ನಮ್ಮ ಸೊಸೆ ದೃಷ್ಟಿಯಿಂದ ನಾವು ಇದು ಮಾಡ್ತಾ ಇರೋದು ಅಷ್ಟು ಬಿಟ್ಟರೆ ಇಲ್ಲ. ನವೀನ್ ಅವರು ಈಗ ನಮ್ಮ ಬಸವರಾಜ್ ಕೂಡ ಅದನ್ನೇ ಹೇಳ್ತಾ ಇದ್ರು, ನವೀನ್ ಖಂಡಿತ ಏನೋ ಮನಸ್ಸು ಮಾಡ್ರಂಗೆ ಕಾಣ್ತಾರೆ, ಮಾಡ್ತಾರೆ, ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ನಿರ್ಧಾರಕ್ಕೆ ಇದ್ದಾರೆ. ಎಲ್ಲರೂ ಇದ್ದಾರೆ, ಪಾಪ ಇದ್ದಾರೆ. ಅವ್ರವರು ಇದು ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಭಾಳ ಎಲ್ಲರೂ ನಮ್ಮ ಬಗ್ಗೆ ಅನುಕಂಪ ಸಹಕಾರ ಎಲ್ಲ ಇದೆ. ಅದು ಯಾವ ರೀತಿಯಿಂದ ನಮಗೆ ಇದಾಗುತ್ತೆ ಇಲ್ಲ ಸರ್. ನಿಮ್ಮನ್ನ ನೋಡಿದ್ಮೇಲೆ ನಾನು ಬರೀ ನೀವು ದೃಶ್ಯಗಳಲ್ಲಿ ಬರ್ತಿದ್ದನ್ನು ನೋಡಿದೆ, ಈಗ ನಿಮ್ಮನ್ನು ನೋಡಿದ್ಮೇಲೆ ಅನ್ನಿಸ್ತು ನಿಮ್ಮನ್ನು ಯಾರೋ ಕೈ ಬಿಡಲ್ಲ ಬಿಡಿ, ಯೋಚನೆ ಮಾಡಬೇಡಿ. ಎಲ್ಲಿವರೆಗೂ ಎಲ್ಲ ನೋಡ್ಕೊಂಡು ಬಂದಾರೆ ಸರ್. ನಾವು ಯಾವುದಕ್ಕೂ ಇದು ಮಾಡಿಲ್ಲ. ನಮ್ಮ ಸಮಾಜ ಅವ್ರು ನಮಗೆ ಪ್ರತಿ ಹೆಜ್ಜೆಗೂ ನಮಗಿದೆ, ನಮ್ಮ ಜೊತೆಗಿದೆ. ಅವರು ಎಲ್ಲ ನಮಗೆ ಏನು ಮಾಡ್ಬೇಕಂತ ತೋರಿಸ್ತಾ ಇಲ್ಲ. ಅವರು ಎಲ್ಲರ ಹತ್ರ ಏನು